ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಮಗೆ ರೋಡು ತೋಟದ ಮನೆಗೆ ಹೋಗೋಕ್ಕೆ ರೋಡ್ ಇರಲಿಲ್ಲ. ಇಲ್ಲಿ ನಮ್ಮ ಯಾದವರು ಕಾಡಗೋಲ್ರು 10 ಮನೆಯವರು ತೋಟದಲ್ಲವ್ರೆ. ಅವ್ರಿಗೆ ಹೋಗೋಕ್ಕಾಗಲ್ಲ, ಬೈಕ್ ಹೋಗಲ್ಲ, ಗಾಡಿ ಹೋಗಲ್ಲ, ಯಾವುದೇ ಟ್ರ್ಯಾಕ್ಟರ್ ಹೋಗಲ್ಲ, ಅಡಿಕೆ ತರಕ್ಕಾಗಲ್ಲ. ಇಲ್ಲಿಂದ ಪ್ಲಾಂಟೇಶನ್ಗೆ ಜಾಡಿದ್ದು ಎಲ್ಲ ರಾಜಕಾರಣಿಗಳಿಗೆ ಅವರು ಇವರು ಪಕ್ಷ ಭೇದ ಬಿಟ್ಟು ಪ್ರತಿಯೊಬ್ಬ ರಾಜಕಾರಣಿಗೂ ಇದನ್ನ ಆಹ್ವಾನ ಕೊಟ್ಟು ಇದು ಮಾಡಿ HLನವರಿಗೆ ಕೊಟ್ಟು ಎಲ್ಲ ಮಾಡಿ ಅರಿವು ಮಾಡ್ಲಿಕ್ಕೋಸ್ಕರ ಇಡೀ ನಮ್ಮ ಯಾದವ್ ಗೊಲ್ರಟ್ಟೆ ಅವರು ಆಜುಬಾಜು ಗ್ರಾಮಸ್ಥರು ಸೇರ್ಕೊಂಡು 2 JCB ಇಟ್ಕೊಂಡು ಟಿಪ್ಪರ್ ತಗೊಂಡು ಟ್ರ್ಯಾಕ್ಟರ್ ಇಟ್ಕೊಂಡು ಸ್ವಂತ ರೋಡ್ ಹೈಟ್ ಮಾಡ್ಕೊಂಡು ರೋಡ್ ಮಾಡ್ತಾ ಇದೀವಿ. ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಯ್ಯನವರು ಸುಮಾರು ಸತಿ ಮನವಿ ಮಾಡಿದ ಸರ್ ಶ್ರೀನಿವಾಸ್ ಅವರಿಗೆ ಇಲ್ಲಿ ತಕ್ಕ ಅಪ್ರೂವಲ್ಗಳು ರಾಜಕಾರಣಿಗಳು ಇದಕ್ಕೆ ಮನವಿ ಕೊಡಲಿಲ್ಲ. ಈಗ 15 ಫೈನಾನ್ಸ್ಗೆ 1,60,60,000 ರೂಪಾಯಿ ಇಬ್ಬರು ಸದಸ್ಯರು ಹಾಕಿ ಮಾಡೋಣ ಅಂತ ಇಲ್ಲಿ ಮುಂದಕ್ಕೆ ಬಂದೆ. ಇವತ್ತು ಈ ಗ್ರಾಮದ ಜನ ಏನು ಮಾಡಿದ್ರು, ಮನೆ ಚಂದ ಐತಿ, ನಾವು ಕೊಡ್ತೀವಿ ಅಂತ ಎಲ್ಲರೂ ಜೊತೆಯಾಗಿ ಈ ಕಾಮಗಾರಿಯನ್ನು ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಏನೇ ಒಂದು ಜನ ಹೋಗಿ ಕೇಳಿದ್ರು ಯಾರು ಏನಿಲ್ಲ ಅಂತಿರಲಿಲ್ಲ. ಜನ ದುಡ್ಡು ಕೊಡ್ತಾರೆ ಬಿಟ್ಟರೆ ಯಾವುದೇ ರಾಜಕಾರಣಿಗಳು ಯಾರು 10 ರೂಪಾಯಿನೂ ಕೊಡಲಿಲ್ಲ. ಇದಕ್ಕಾಗಿ ಸುಮಾರು ಸತಿ ಮನೆ ಯಾವುದು ಆಗಲೂ ಇಲ್ಲ. ಯಾವಾಗ ಹೋದ್ರು ನಾಳೆ ಅಂತ ಬಂದರು ಬಿಟ್ಟರೆ ಯಾವುದು ಆಗಿಲ್ಲ. 2018ರಾಗ ಆಯ್ತು ರೋಡು, ಇನ್ನೂ ಆಗಿಲ್ಲ. 2025 ಮುಕ್ತಾಯ ಬಂತು, ಇನ್ನೂ ಮುಗಿಲಿಲ್ಲ. ಅದಕ್ಕೆ ನಾವೇ ಜನನೆಲ್ಲ ಒಗ್ಗಟ್ಟಿಸ್ಕೊಂಡು ಇಡೀ ಗ್ರಾಮದವರು ಈ ತೋಟಕ್ಕೆ ಹೋಗೋರಲ್ಲ ನಿಟ್ಟು ರಾಯಸಾಬ್ರು ಮಗನೇ ಕೊಟ್ಟವನೇ 40,000 ರೂಪಾಯಿ ದುಡ್ಡು ಒಬ್ಬನೇ ಹಾಕಿವನಿ. ಇವತ್ತು ಅಂಥ ಜನ ಸಿಕ್ಕೋನು ಪುಣ್ಯ ಮಾಡಿರ್ಬೇಕಾಯ್ತು ಈ ರೋಡ್ನವರು. ರಸ್ತೆ ಇಲ್ಲ, ಹಾಗೂ ವಯಸ್ಸಾದ ವೃದ್ಧರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಏನಾರ ಚಿಕಿತ್ಸೆ ಪಡಿಬೇಕು ಅಂದ್ರೆ ಯಾವುದೇ ರೀತಿ ಬದಲಿ ರಸ್ತೆ ಇಲ್ಲ. ನಾವು ಸಾಕಷ್ಟು ಬಾರಿ ಸಹ ಇವರ ಗಮನಕ್ಕೆ ತಂದ್ರು ಸಹ ಯಾವುದೇ ರೀತಿ ನಮ್ಗೆ ಇದಕ್ಕೆ ಸ್ಪಂದಿಸದ ಕಾರಣದಿಂದ ನಾವೇ ಈ ಗುಂಪು ಮನೆ ಒಟ್ಟಿಗೆ ಇರೋದ್ರಿಂದ 10-15 ಮನೆ ಇರೋದ್ರಿಂದ ಓಡಾಡಕ್ಕೆ ಬದಲಿ ರಸ್ತೆ ಇಲ್ಲದ ಕಾರಣ ಈಗ ನಾವೇ ಇದಕ್ಕೆ ಚಂದ ಹಾಕೊಂಡು ಗ್ರಾಮಸ್ಥರುಗಳೆಲ್ಲ ಸೇರಿ ಸಹಕಾರದಿಂದ ಈ ರಸ್ತೆ ನಿರ್ಮಾಣ ಮಾಡ್ಕೋಬೇಕು ಅಂತೇಳಿ ಮಾಡ್ತಾ ಇದೀವಿ. ಅದರಿಂದ ಇದಕ್ಕೆ ಮುಂದಕ್ಕೆ ಇನ್ನೂ ಸಹ ಹೆಚ್ಚಿನ ರೀತಿ ಸವಲತ್ತು ಬೇಕಾಗುತ್ತೆ. ಸೇತುವೆ 2 ಸೇತುವೆ ಮಾಡ್ತಾ ಇದೀವಿ, 3 ಸೇತುವೆ ನೀರು ಅಡ್ಡ ಹೋಗುತ್ತೆ. ಮ್ಯಾಗ್ಲಿಂದ ಪ್ಲಾಂಟೇಶನ್ ಭಾರಿ ನೀರು ಬರುತ್ತೆ. ಬಹಳ ತೊಂದರೆ ಆಗಿದೆ. HLನವರು ಭರವಸೆ ಕೊಟ್ಟಿದ್ರು ನಾವು ರಸ್ತೆ ಮಾಡ್ಕೊಡ್ತೀವಿ ಅಂತ, ಯಾವುದೇ ರೀತಿ ನಮ್ಗೆ ರಸ್ತೆ ಮಾಡ್ಲಿಲ್ಲ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.